ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬ್ರೈಡಲ್ ಮೇಕಪ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಹೈಯಿಂದ ಸ್ಟಾರ್ಟ್ ಮಾಡೋದು. ಸೊ ನಾನು ಹೈಯಿಂದ ಸ್ಟಾರ್ಟ್ ಮಾಡೋದ್ರಿಂದ ಫಸ್ಟ್ ನಾನು ಕನ್ಸಿಲ್ ಮಾಡ್ಕೊತಾ ಇದ್ದೀನಿ, ಹಾಗೆ ಪೌಡರಲ್ಲಿ ಕೂಡ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಐ ಶ್ಯಾಡೋ ತೊಗೊಂಡು ನಾನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಸೊ ಐ ಶ್ಯಾಡೋ ಅವರು ಯಾವ ಡ್ರೆಸ್ ಹಾಕಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೋಡಿ, ನಾನು ಅವರು ಯಾವ ಕಲರ್ ಸ್ಯಾರಿ ಹಾಕ್ಕೊತಾ ಇದ್ದಾರೆ ಅದ್ರ ಮೇಲೆ ನಾನು ಐ ಶ್ಯಾಡೋ ಕೂಡ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗೆ ಎರಡು ಕಣ್ಣು ಬ್ಲೆಂಡ್ ಆದಮೇಲೆ ನಾನು ಕನ್ಸಿಲ್ ಮಾಡ್ಕೊಂಡು ಅವ್ರಿಗೆ ಶಿಮ್ಮರಲ್ಲಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಶಿಮ್ಮರಲ್ಲಿ ನೀಟಾಗಿ ಆ್ಯಡ್ ಮಾಡಿ ಕೂಡ ಮರ್ಜ್ ಮಾಡ್ತಾ ಇದ್ದೀನಿ. ಕಲರ್ ತೊಗೊಂಡು ನಾನು ಸ್ವಲ್ಪ ಮರ್ಜ್ ಮಾಡ್ಕೊತಾ ಇದ್ದೀನಿ. ಸೊ ಯಾಕೋ ನನಗೆ ಸ್ವಲ್ಪ ಲೈಟ್ ಅಂತ ಅನ್ನಿಸ್ತು. ಸೊ ನಾನೇನು ಮಾಡ್ತಾಯಿದ್ದೀನಿ, ಪೌಡರ್ ಶಿಮ್ಮರ್ ತೊಗೊಂಡು ಜಸ್ಟ್ ಇನ್ನೊಂದ್ಸಲ ಆ್ಯಡ್ ಮಾಡ್ತಾಯಿದ್ದೀನಿ. ಅವಾಗ ಏನಾಗುತ್ತೆ, ಸ್ವಲ್ಪ ಹೈ ಬ್ರೈಟ್ ಅನಿಸುತ್ತೆ. ಸೊ ಈಗ ನಾನು ಫೇಸಿಗೆ ಬರ್ತಾಯಿದ್ದೀನಿ. ಸೊ ಇದು ಹೈ ಕಂಪ್ಲೀಟ್ ಆಯಿತು. ಸೊ ಈಗ ನಾನು ಫೇಸಿಗೆ ಬರ್ತಾಯಿದ್ದೀನಿ. ಫೇಸಲ್ಲಿ ಏನಾರ ಕರೆಕ್ಷನ್ ಏನಾರು ಇತ್ತು ಅಂದರೆ ಸೊ ಕರೆಕ್ಷನ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಫೇಸಿಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಬೇಸ್ನ. ಸೊ ಅವ್ರ ಸ್ಕಿನ್ ಬೇಸ್ ಏನಿದೆ ಅದು ನೋಡ್ಕೊಂಡು ಅವ್ರ ಶೇಡ್ ಏನಿದೆ ಅಂತ ನೋಡ್ಕೊಬೇಕು. ಫಸ್ಟು ಅವ್ರ ಶೇಡ್ ಏನಿದೆ ಅಂತ ಗೊತ್ತಾದಾಗ ಅದೇ ಶೇಡ್ನ ತೊಗೊಂಡು ಫೇಸ್, ಹೆಡ್ಡು ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ನೋಡಿ, ನಾನು ಕಿವಿ ಹತ್ರ ಎಲ್ಲ ಕೂಡ ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಫೇಸ್ ನೆಕ್ಕು ಕೂಡ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅಂತ. ಸೊ ಈ ಥರ ನೀವು ಕೂಡ ಫೇಸು ನೆಕ್ಕು ಕೂಡ ಕವರ್ ಮಾಡ್ಕೋಬೇಕಾಗುತ್ತೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಕಾಂಟೋರ್ ತೊಗೊಂಡು ಈಗ ಫೇಸು ಶೇಪ್ ಕೊಡ್ತಾಯಿದ್ದೀನಿ. ನೋಡಿ, ಶೇಪ್ ಬರ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಕಾಣಿಸ್ತಾ ಇದೆ ನಾನು ಯಾವ ರೀತಿ ಶೇಪ್ ಕೊಟ್ಟೆ ಅಂತ. ಸೊ ಹಾಗೆ ನಾನು ನೆಕ್ ಹತ್ರ ಕೂಡ ಜಾ ಲೈನ್ ಹತ್ರ ಕೂಡ ಸ್ವಲ್ಪ ಕಾಂಟೋರಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಪೌಡರಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೀವೆಲ್ಲ ನೋಡ್ತಿರೋ ಹಾಗೆ ನಾನು ಫಸ್ಟು ಪಫಲ್ಲಿ ತೊಗೊಂಡು ನೀಟಾಗಿ ಲಾಕ್ ಮಾಡ್ತಾಯಿದ್ದೀನಿ. ಈ ಲಾಕ್ ಎಲ್ಲ ಮಾಡಿದ್ಮೇಲೆ ನನಗೇನಾರ ಎಕ್ಸ್ಟ್ರಾ ಪ್ರಾಡಕ್ಟ್ ಇದೆ ಅಂತ ಫೀಲ್ ಆದರೆ ಸೊ ನಾನು ಬ್ರಷಲ್ಲಿ ನೀಟಾಗಿ ಎಲ್ಲ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಿದೆ ಪೌಡರು ಅದನ್ನು ರಿಮೂವ್ ಮಾಡ್ತೀನಿ. ಈಗ ನಾನು ಐ ಮಾಡಿದ್ದೆ, ಬೇಸ್ ಆಯಿತು. ಈಗ ನನಗೇನಿದೆ ಇನ್ನು ಐಬ್ರೋ ಫಿಲ್ಲಿಂಗ್ ಕೂಡ ನೀವು ನೋಡ್ತಾ ಇದ್ದೀರಾ. ನಾನು ಎರಡೂ ಕೂಡ ಈವನ್ ಆಗಿ ಯಾವ ಥರ ಶೇಪ್ ತೊಗೊತಾ ಇದ್ದೀನಿ. ಅವರ ಫೇಸಲ್ಲಿ ಏನು ಐಬ್ರೋ ಶೇಪ್ ಇದೆ ಅದೇ ಶೇಪಿಗೆ ತೊಗೊತಾ ಇದ್ದೀನಿ. ಅವ್ರ ಐಬ್ರೋ ತುಂಬ ಪರವಾಗಿಲ್ಲ, ಚೆನ್ನಾಗಿತ್ತು. ನೋಡಿ, ಫೇಸಿಂದು ಐಬ್ರೋ ಕೂಡ ಕಂಪ್ಲೀಟ್ ಆಯಿತು. ನೋಡಿ, ಒಂದು ಸೈಡ್ ನಾನು ಲ್ಯಾಶಸ್ ಹಾಕಿದ್ದೀನಿ, ಒಂದು ಸೈಡ್ ಲ್ಯಾಶಸ್ ಹಾಕಿಲ್ಲ. ಇದರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಸೊ ಹೇಗಿರುತ್ತೆ ಬ್ರೈಡಲ್ ಮೇಕಪ್ ಅಂತ. ಸೊ ನಾನು ಹಾಗೆ ಲ್ಯಾಶಸ್ ಕೂಡ ಆ್ಯಡ್ ಮಾಡಿದೆ. ಐ ಟೋಟಲಿ ಕಂಪ್ಲೀಟ್ ಆಗ್ತಾ ಇದೆ. ಈಗ ನಾನು ಲೈನರ್ ತೊಗೊಂಡು ಅವರಿಗೆ ಲೈನ್ ಕೂಡ ಹಾಕ್ತಾಯಿದ್ದೀನಿ. ನನಗಂತೂ ತುಂಬ ಖುಷಿಯಾಗುತ್ತೆ. ನನಗೆ ಮೇನ್ ಏನು ಖುಷಿಯಾಗುತ್ತೆ ಅಂದರೆ ನನ್ನ ಐ ವರ್ಕೆ ನನಗೆ ತುಂಬ ಕಂಫರ್ಟಬಲು, ತುಂಬ ಖುಷಿಯಾಗೋದು. ಸೊ ನನಗೀಗ 5 ಕಾಜಲ್ ಹಾಕ್ತಾಯಿದ್ದೀನಿ. ಸೊ ಈಗ ಫೈನಲಿ ಕಂಪ್ಲೀಟ್ ಆಗ್ತಿದೆ ಐ. ನನಗಂತೂ ಯಾವಾಗಲೂ ಕೂಡ ಐ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಇಲ್ಲಾಂದರೆ ನನಗೆ ಸಮಾಧಾನನೇ ಇರೋದಿಲ್ಲ. ನನ್ನ ಸಿಗ್ನೇಚರ್ ಮೇಕಪ್ ಅಂತ ಅಂದರೆ ಬ್ರೈಡಲ್ ಮೇಕಪ್ಪು. ಸೊ ನೀವೆಲ್ಲ ನೋಡ್ತಾ ಇದ್ದೀರಾ ಹೇಗಿದೆ ಅಂತ. ನಿಮಗೂ ಗೊತ್ತಾಗ್ತಾ ಇದೆ ನಾನು ಯಾವ ರೀತಿ ಮೇಕಪ್ ಮಾಡ್ತಾಯಿದ್ದೀನಿ ಅಂತ. ಸೊ ಬ್ಲಷ್ ಕೂಡ ಆ್ಯಡ್ ಮಾಡಿದೆ. ಬ್ಲಷ್ ಆದಮೇಲೆ ಏನು ಮಾಡಬೇಕು, ಸೆಟ್ಟಿಂಗ್ ಸ್ಪ್ರೇ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಅವರಿಗೆ ಹೈಲೈಟಿಂಗ್ ಕೂಡ ಹಾಕಿಲ್ಲ, ಲಿಪ್ಸ್ಟಿಕ್ ಕೂಡ ಹಾಕಿಲ್ಲ. ಸೊ ಈಗ ನಿಮಗೆ ನೋಡ್ತಿರೋ ಹಾಗೆ ಹೇಗೆ ಕಾಣ್ತಾ ಇದ್ದಾರೆ ನಮ್ಮ ಮಾಡಲು. ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ನನ್ನ ಮೇಕಪ್ಪು ಅಂತ ಕೂಡ. ಸೊ ಈಗ ನಾನು ಅವ್ರಿಗೆ ಸೆಟ್ಟಿಂಗ್ ಸ್ಪ್ರೇ ಹಾಕಿ 1 ಸೆಕೆಂಡ್ ನಾನು ಬಿಟ್ಟೆ. ಸೊ ಹಾಗೆ ಕೂಡ ಹೈ ನೋಡಿ, ನಾನು ಹೈ ಯಾವ ಥರ ಬ್ಲೆಂಡ್ ಮಾಡಿದ್ದೀನಿ, ಫೇಸ್ ಯಾವ ಥರ ಬ್ಲೆಂಡ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ನೋಡಿ, ಈಗ ನಾನು ಲಿಪ್ ಲೈನರಲ್ಲಿ ಕೂಡ ಲಿಪ್ ಶೇಪ್ನ ಔಟರ್ ಕಾರ್ನರ್ ಹಾಕ್ತಾಯಿದ್ದೀನಿ. ಸೊ ಅದೇ ಲಿಪ್ ಲೈನರ್ ಕೂಡ ಫುಲ್ ಫಿಲ್ಲಿಂಗ್ ಕೂಡ ಮಾಡ್ಕೊತೀನಿ. ಹಾಗೆ ನಾನು ಲೈಟಾಗಿ ಅವ್ರಿಗೆ ಲಿಕ್ವಿಡ್ ಲಿಪ್ಸ್ಟಿಕ್ಕಿಂದ ಲಿಪ್ಸ್ಟಿಕ್ ಕೂಡ ಆ್ಯಡ್ ಮಾಡ್ತೀನಿ. ಈಗ ನೀವು ನೋಡ್ತಿರಂಗೆ ನಾನು ಫಸ್ಟ್ ಏನು ಮಾಡಿದೆ, ಲಿಪ್ ಲೈನರಲ್ಲಿ ಕೂಡ ಫುಲ್ ಲಿಪ್ಪಿಗೆ ಲಿಪ್ಸ್ಟಿಕ್ ಕೂಡ ಆ್ಯಡ್ ಮಾಡಿದ್ದೆ, ಲಿಪ್ ಲೈನರ್ ಕೂಡ ಆ್ಯಡ್ ಮಾಡಿದೆ. ಹಾಗೆ ಈಗ ಲಿಪ್ಸ್ಟಿಕ್ ಕೂಡ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಡೌಟ್ ಇತ್ತು, ನೆಕ್ಸ್ಟು ಈಗ ನಾನು ಹೈಲೈಟಿಂಗ್ ಕೂಡ ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ಡೌಟ್ ಇತ್ತು, ಇನ್ನು ಏನಾರ ಮೇಕಪ್ ಬಗ್ಗೆ ಏನಾದರೂ ಯಾವ್ಯಾವ ಪ್ರಾಡಕ್ಟ್ ಹಾಕಿದ್ದೀನಿ ಅಂತ ನಿಮ್ಗೆ ಏನಾರು ತಿಳಿಸ್ಬೇಕು ಅಂತ ಅಂದರೆ ಪ್ಲೀಸ್ ಕೆಳಗಡೆ ಕಮೆಂಟ್ ಮಾಡಿ. ಇದು ನನ್ನ ಬ್ರೈಡಲ್ ಮೇಕಪ್ ಆಗಿರುತ್ತೆ. ಈ ಬ್ರೈಡಲ್ ಮೇಕಪ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಪ್ಲೀಸ್ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಶ್ರುತಿ ಸ್ಟುಡಿಯೋ 777 ಅಂತ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಐಡಿ ಬಂದು ಮೇಕೋರ್ ಬೈ ಶ್ರುತಿ ಅಂತ ಇದೆ. ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಕುಣಿಗಲಲ್ಲಿ ಕೂಡ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಾರ ಕ್ಲಾಸಸ್ ಸೇರೋ ಇಂಟ್ರೆಸ್ಟ್ ಇದೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಬ್ರೈಡಲ್ ಮೇಕೋರ್ ಬುಕ್ಕಿಂಗ್ಸ್ ಕೂಡ ಓಪನ್ ಆಗ್ತಿದೆ. ಯಾರಿಗಾರ ಬ್ರೈಡಲ್ ಮೇಕಪ್ ಬೇಕಿದ್ರೆ ಪ್ಲೀಸ್ ಬುಕ್ಕಿಂಗ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಬ್ರೈಡಲ್ ಮೇಕೋರ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.